ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಾಮ್ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್, ಶಾನ್ ವಾಟ್ಸನ್ ನಮ್ಮ RCB ಎಕ್ಸ್ ಪ್ಲೇಯರ್ 2016 ಆರ್ ಸಿ ಬಿನ ಅಲ್ಲೋಲ ಕಲ್ಲೋಲ ಮಾಡಿದಂಥ ಪ್ಲೇಯರ್ ಫೈನಲ್ಸ್ ಅಲ್ಲಿ ಬೆನ್ ಕಟ್ಟಿಂಗ್ ಹಾಕೊಂಡು ನಾಯಿ ಇಕ್ಕದ್ರಲ್ಲ ಸರಿಯಾಗೆ. ಸೊ ಓವರ್ ಆಗ್ತಾ ಇದ್ದಂಗೆ ಏನೇನೋ ಗೊತ್ತಾಗೋಗ್ಬಿಡ್ತು, ಮ್ಯಾಚು ಕೈ ಜಾರಿ ಹೊರಟೋಗ್ಬಿಡ್ತು RCB ಕೈಯಿಂದ ಅಂತ. ಸೊ ಶೇನ್ ವಾಟ್ಸನ್ ಒಂದು ಸೆಟ್ಮೆಂಟ್ ಆಗಿ ಕೊಡಿದ್ರೆ ಈ ಸೀಸನ್ 2025 ಇದು RCBಯ ಸೀಸನ್ ಅಂತ ನನಗೆ ಯಾಕೋ ಒಂದು ಗಟ್ ಫೀಲಿಂಗ್ ಒಳಗಡೆಯಿಂದ ಬರ್ತೈತೆ. RCB ಟ್ರೋಫಿ ಗೆಲ್ಲುತ್ತೆ ಅಂತ ಅನ್ನಿಸಿದೆ. ಆ್ಯಂಡ್ ಫೈನಲಿ ವಿರಾಟ್ ಕೊಹ್ಲಿ ಮೋಸ್ಟ್ ಲೈಕ್ಲಿ ಟು ಬಿ ಪ್ಲೇಯರ್ ಆಫ್ ದ ಮ್ಯಾಚ್ ಅಂತ ಒಂದು ಬಿಗ್ ಸ್ಟೇಟ್ಮೆಂಟ್, ಒಂದು ಬಿಗ್ ಪ್ರಿಡಿಕ್ಷನ್ ಮ್ಯಾಚ್ಗಿನ್ನ ಮುಂಚೆನೇ ಕೊಟ್ಬಿಟ್ಟಿದ್ದಾರೆ. ಸೊ ಇನ್ನು ಯಾರು ಆಪೋನೆಂಟ್ ಅಂತಲೂ ಕೂಡ ಗೊತ್ತಾಗಿಲ್ಲ. ಆಲ್ರೆಡಿ ಶೇನ್ ವಾಟ್ಸನ್ ಹೈ ಆನ್ ಕಾನ್ಫಿಡೆನ್ಸ್ ಆಗಿದ್ದಾರೆ ಈ ಸಲ RCB ಗುರು ಸೀಸನ್ ಅಂತ. ಅಂಡ್ ಆಬ್ವಿಯಸ್ಲಿ RCB ಸಪೋರ್ಟ್ ಅಂತೂ ಖಂಡಿತ ಮಾಡಿದ್ದಾರೆ, ಯಾಕಂದ್ರೆ RCB ಸ್ವಲ್ಪ ವರ್ಷ ಶೇನ್ ವಾಟ್ಸನ್ ಆಡಿದ್ದಾರೆ. ಆ್ಯಂಡ್ ಅವ್ರಿಗೊಂದು ರಿಗ್ರೆಟ್ ಅಂತೂ ಖಂಡಿತ ಇದೆ. ಸಿಕ್ಕಾಪಟ್ಟೆ ಸಲ ಇದನ್ನು ಹೇಳಿದ್ದಾರೆ, ನಾನು ಆ 26 ಒಂಥರ ಆ ಸ್ಪೆಲ್ನೆಲ್ಲ ಮಾಡಿದ್ನಲ್ಲ, ಸೊ ಅದು ಸಿಕ್ಕಾಪಟ್ಟೆ ವರ್ಸ್ಟ್ ಫಾರ್ಮಲ್ಲಿದ್ದಾರೆ ಅವಾಗ. ಸೊ ನನ್ನಿಂದನೇ ಒಂಥರ RCB ಸೋತೋಗ್ಬಿಟ್ಟಿತ್ತು ಅಂತ ಅವ್ರಿಗೆ ರಿಗ್ರೆಟ್ ಇದೆ. ಸುಮಾರು ಸಲ ಅದನ್ನು ಹೇಳಿದ್ದಾರೆ. ಸೊ ಆಬ್ವಿಯಸ್ಲಿ ಸಪೋರ್ಟ್ ಅಂತೂ ಮಾಡಲೇಬೇಕಂತ ಮಾಡ್ತಾರೆ. ಅಪ್ಡೇಟ್ ಬಿಟ್ಟು ಡೇಲ್ ಸ್ಟೈನ್ RCB ಎಕ್ಸ್ ಪ್ಲೇಯರು ಜಮಾನ್ದಲ್ಲಿ RCBಗೆ ಆಡಿದ್ರು, ಮತ್ತೆ ಬಂದು RCBಗೆ ಆಡಿದ್ರು. ಸೊ ಈ ಪ್ಲೇಯರು ಒಂಥರ ಕೆರಿಯರ್ ಫ್ಲಾಗ್ ಎಂಡ್ ಆಫ್ ಅವ್ರ ಕೆರಿಯರಲ್ಲಿ RCBಗೆ ಆಡ್ಬಿಟ್ಟು ಅವ್ರು ಈಚೆ ಕಡೆ ಹೋಗಿದ್ದು. ಸೊ ಇವರು ಕೂಡ ಅನ್ಕೊಂತ ಇದ್ದಾರೆ RCB ಗೆಲ್ಲುತ್ತೆ ಈ ಸಲ ಅಂತ ಒಂದು ಟ್ವೀಟ್ನ ಮಾಡಿದ್ರು ಅವರು. ಕ್ಯಾನ್ ಯು ಬಿಲೀವ್ ಇಟ್, RCB have won the IPL. ಆಲ್ರೆಡಿ ಗೆದ್ಬಿಟ್ಟಿದ್ದಾರೆ ಅನ್ನೋ ಥರ ಇವ್ರು ಹಾಕಿದ್ದಾರೆ, ಇನ್ನೂ ಗೆದ್ದಿಲ್ಲ, ಒಟ್ನಲ್ಲಿ ಗೆಲ್ತಾರೆ ಅನ್ನೋ ಥರನೇ ಇವರು ಕೂಡ ಒಂದು ಗಟ್ ಫೀಲಿಂಗ್ ಒಳಗಡೆಯಿಂದ ಅನ್ನಿಸಿದೆ ಅಂತ ಕಾಣಿಸಿದೆ ಶೇನ್ ವಾಟ್ಸನ್ಗೆ ಅನಿಸಿರೋ ಥರ. ಅದಕ್ಕೋಸ್ಕರ ಈ ಥರ ಒಂದು ಟ್ವೀಟ್ ಮಾಡಿದರೆ ಎಕ್ಸ್ RCB ಪ್ಲೇಯರ್ಗಳೆಲ್ಲ ಗುಡೆ ಹಾಕೊಂಡು RCBಗೆ ಸಪೋರ್ಟ್ ಮಾಡಿದ್ರಲ್ಲ, ಡೈರೆಕ್ಟಾಗೋ ಇಂಡೈರೆಕ್ಟಾಗೋ ಯಾವುದೋ ಒಂದು ಥರ. ಸೊ ಇದು ನೋಡೋದಕ್ಕೆ ಖುಷಿ ಆಗುತ್ತೆ ಮ್ಯಾಮ್. ಅಪ್ಡೇಟ್ ಬರ್ತೀರಿ ವಿರಾಟ್ ಕೊಹ್ಲಿ ಅವರ ಬಗ್ಗೆ RCBಯ ಪ್ಲೇಯರ್ ಜೇಕಬ್ ಬೆಥೆಲ್ ಒಂದು ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ದಾರೆ. ಇದು ಸೀರೀಸ್ ಇವಾಗ ಟರ್ನ್ ಮಾಡಿದ್ರಲ್ಲ, ಸೊ ಅಲ್ಲಿ ಕೊಟ್ಟಿರುವಂಥ ಸ್ಟೇಟ್ಮೆಂಟು, ODI ಸೀರೀಸ್ ಆಡ್ತಾ ಇರಬೇಕಾದ್ರೆ ವಿರಾಟ್ ಕೊಹ್ಲಿನ ಸಿಕ್ಕಾಪಟ್ಟೆ ಕಲ್ತಿದ್ದೀನಿ ನಾನು. ಇರೋವಂಥ 2 ತಿಂಗಳು ಹಿಂದೆ ಇದ್ದಿದ್ಕೂ ಇವಾಗಿರುವಂಥ ಜೇಕಬ್ ಬೆಥೆಲ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. IPL ಎಕ್ಸ್ಪೀರಿಯನ್ಸು RCB ಜೊತೆಗೆ ಏನಿದೆ ಅದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗೆ ಏನೇನೋ ಕಲ್ತ್ಕೊಂಬಂದಿದ್ದೀನಿ ನಾನು, ಅಲ್ಲಿಂದನೇ ಈ ಥರ ಒಂದು ಫಾರ್ಮ್ ಇನ್ಕ್ರೀಸ್ ಆಗಿರುವಂಥದ್ದು ನಂದು ಅಂತ ಹೇಳಿದರೆ. ಜೊತೆಗೆ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಹೇಳ್ತಾರೆ, ಆ ಒಂದು ಔರಾ ಅಂತ ರೀಸೆಂಟಾಗಿ ಇವಾಗ ಟ್ರೆಂಡ್ ಆಗ್ತಾ ಇದೆ. ಸೊ ಆ ಔರಾನ ವಿರಾಟ್ ಕೊಹ್ಲಿ ಖಂಡಿತ ಡಿಸರ್ವ್ ಮಾಡ್ತಾರೆ. ಆ್ಯಂಡ್ ನಾನು ನೋಡಿರುವಂಥ ಪ್ಲೇಯರ್ಗಳಲ್ಲಿ ಯಾರಾದರೂ ಅವರನ್ನ ಮೇಂಟೈನ್ ಮಾಡಿದ್ದಾರೆ ಅಂತಂದರೆ ಅದು ವಿರಾಟ್ ಕೊಹ್ಲಿ ಮಾತ್ರ ನನ್ನ ಕ್ರಿಕೆಟಲ್ಲಿ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 4, ಹಾರ್ದಿಕ್ ಪಾಂಡ್ಯ ಅವರು ಒಂದು ಸೆಟ್ಮೆಂಟ್ ಆಗಿಬಿಟ್ಟಿದ್ದಾರೆ. ನನ್ನ ಮ್ಯಾಚ್ ಎಲ್ಲ ಮುಗಿದಾದ್ಮೇಲೆ ನಿಮ್ಮ ಟೀಮ್ ಅನ್ನೋ ಸಂಕಷ್ಟದಲ್ಲಿದೆ ಅಂತ ಅಂದರೆ ಅದು ಇಂಟರ್ನ್ಯಾಷನಲ್ಲೇ ಆಗಿರಲಿ, ಮುಂಬೈ ಇಂಡಿಯನ್ಸ್ಗೆ ಆಗಿರಲಿ, ಕಷ್ಟದಲ್ಲಿದೆ ಅಂತಂದರೆ ಬೌಲಿಂಗ್ ಅಂತ ಬಂದಾಗ ತೊಗೊಂಬನ್ನಿಗಿರೋ ಅಸ್ತ್ರನ ಜಸ್ಟಿಕ್ ಇಲ್ವಾ, ಜಸ್ಪ್ರೀತ್ ಬುಮ್ರಾ ಇರೋದು ಏನಕ್ಕೆ ನಮಗೆ, ನಮ್ಮ ಟೀಮಿಗೆ ತೊಂದರೆ ಇದೆ ಅಂದರೆ ಕಾಪಾಡೋದಕ್ಕೇನೆ ಇರೋದು, ತೊಗೊಂಬಂದ್ವಿ ನೋಡಿ ಮ್ಯಾಚ್ನ ಗೆದ್ವಿ ಅಂತ ಥರ ಬಿಲ್ಡಪ್ ಎಲಿವೇಶನ್ ಕೊಟ್ಟಿದ್ದಾರೆ. ಬರೀ ಇದು ಮುಂಬೈ ಇಂಡಿಯನ್ಸಿಗೆ ಮಾತ್ರ ಅಂತಲ್ಲ, ನೋಡಿಲ್ವಾಗರು T20 ವರ್ಲ್ಡ್ ಕಪ್ ಫೈನಲ್ಸ್ನ, ಬರೀ ಅದೊಂದು ಮ್ಯಾಚ್ ಅಲ್ಲ, ಎಂತೆಂಥ ಮ್ಯಾಚ್ಗಳು ಬುಮ್ರಾ ಆಡಿರೋದು ನಜ್ಜಿ, ಎಂತೆಂಥ ಕಮ್ಬ್ಯಾಕ್ಸ್ನ ಮಾಡಿಸೋದು, ಬೌಲಿಂಗಲ್ಲಿ ಕಮ್ಬ್ಯಾಕ್ ಮಾಡಿಸಿರೋದು, ನಾವು ಬ್ಯಾಟಿಂಗಲ್ಲಿ ಕಮ್ಬ್ಯಾಕ್ಸ್ಗಳನ್ನ ಬೇಜಾನ್ಸಲ್ಲಿ ನೋಡಿದ್ದೀವಿ. ಒಂಥರ ಹೆಂಗೆ ಅಂತಂದರೆ MS ಧೋನಿ ಔಟ್ ಆಗೋವರೆಗೂ ಕೂಡ ಮ್ಯಾಚ್ ಮುಗಿಯಲ್ಲ ಅನ್ನೋ ಥರ ಒಂದು ಜಮಾನ್ದಲ್ಲಿ ಇತ್ತು ಸೀನ್, ಆ ಥರ ಇತ್ತು. MS ಧೋನಿ ಅವರು ಅಂತ. ಇವಾಗ ಬೌಲಿಂಗ್ ಅಂತ ಬಂದಾಗ ಬುಮ್ರಾ ಇದ್ದಾರೆ, ಮ್ಯಾಚ್ ಗೆಲ್ಲಿಸ್ತಾರೆ. ಬುಮ್ರಾ ಇರೋವರೆಗೂ ಕೂಡ ಮ್ಯಾಚ್ ಗೆದ್ವಿ ಅಂತ ಅಪೋನೆಂಟ್ ಅನ್ಕೊಳಂಗಿಲ್ಲ ಅನ್ನೋ ತರ ಸೀನ್ ಮೇಂಟೈನ್ ಮಾಡಿದ್ದಾರೆ. ಅಪ್ಡೇಟ್ ಮುಫಾ ಇಂಗ್ಲೆಂಡ್ ಲಯನ್ಸ್ ವರ್ಸಸ್ ಇಂಡಿಯಾ ಎ ಮ್ಯಾಚ್ ಏನ್ ನಡೀತು, ವಾರ್ಮ್ ಅಪ್ ಮ್ಯಾಚು, ಪ್ರಾಕ್ಟೀಸ್ ಮ್ಯಾಚು, ಡೇ 1 ಅಲ್ಲಿ 409 ರನ್ನು 3 ವಿಕೆಟ್ನ ಕಳ್ಕೊಂಡು ಟೀಮ್ ಇಂಡಿಯಾ ಹೊಡೆದಿರುವಂಥದ್ದು. ಇಂಡಿಯಾ ಎ ಕರುಣ್ ನಾಯರ್ ಹೊಡೆದಿದ್ದು 186 ರನ್ನು ನಾಟ್ ಔಟ್ ಆಗಿ ಉಳ್ಕೊಂಡ್ರೆ 92 ರನ್ನ ಹೊಡಿತಾರೆ ಸರ್ಫರಾಜ್ ಖಾನ್ ಅವರು. ಧ್ರುವ್ ಜುರಾಲ್ 82 ರನ್ ನಾಟ್ ಔಟ್ ಆಗಿ ಉಳ್ಕೊಂತಾರೆ. ಒಟ್ಟು ಕರುಣ್ ನಾಯರ್ 186 ನಾಟ್ ಔಟು. ಸೊ ಇದೆಲ್ಲ ನೋಡ್ತು ಅಂದರೆ ಮೈನ್ ಇಂಡಿಯನ್ ಟೀಮಲ್ಲಿ ಇಂಗ್ಲೆಂಡ್ ಸೀರೀಸ್ ಅಲ್ಲಿ ಬರ್ತಾ ಇದೆಯಲ್ಲ, ಅದು ಸ್ಕ್ವಾಡಲ್ಲಿ ಇದ್ದಾರೆ, ಪಕ್ಕಾ ಒಂಥರ ಸ್ಥಾನ ಖಚಿತ ಥರನೇ ಕಾಣಿಸ್ತಾ ಐತೆ ಶಾರ್ಟ್ ಆಗಿ. ನೋಡೋಣ, ಯಾಕಂದರೆ ಸೀರೀಸಲ್ಲಿ ಮಸ್ತಾಗಿ ಆಡಿದ್ದಾರೆ ಗುರು, ಕೊಡಲೇಬೇಕು ಅವಕಾಶನ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟ ಆಗಿದ್ರು ಅಪ್ಪಾಗಿ ಅಪ್ಡೇಟ್ಸ್ ನಿಮ್ಗೇನಾದ್ರು ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತು ನೀವು ಲೈಕ್ ಮಾಡ್ಕೊಳ್ಳಿ.